ಮುಂಚೆನೇ ಕೇಳಬೇಕಾಯ್ತು. ಆ ಪರಿಜ್ಞಾನ ಇಲ್ಲ, ಮುಂದಾಲೋಚನೆ ಇಲ್ಲ. ಇವ್ರಿಗೆ ಯಾವ್ದು ಮುಂದಾಲೋಚನೆ? ಸೀಟ್ ಉಳಿಸ್ಕೊಳೋ ಮುಂದಾಲೋಚನೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಸೀಟ್ 4 ಚೇರ್ನ 2 ಕಾಲು ಸಿದ್ದರಾಮಯ್ಯ ಹಿಡ್ಕೊಂಡಿದ್ದಾನೆ, ಇನ್ನೆರಡು ಕಾಲು ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ಕೀಳ್ತಾ ಇದ್ದಾರೆ. ಅದರಲ್ಲಿ ಖರ್ಗೆ ಅವ್ರು ಏನಾನ ಕೂತ್ಕೊಳಕ್ಕೆ ಆತತನ ಹೊಂಟ್ರೆ ಟ್ರೈ ಮಾಡ್ತಾವ್ರು. ಅವರು ನೆನ್ನೆ ಹೇಳಿದಾರಲ್ಲ, ಪಾಪ ನಾನು ಮುಖ್ಯಮಂತ್ರಿ ಆಗಬೇಕಾ, ಕಷ್ಟ ಬಿದ್ದವನು ನಾನು, ದುಡ್ದವನು ನಾನು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಅವ್ರದ್ದು. ಪಾಪ ಸತ್ತ ಮೇಲೆ ಎಸ್ ಎಂ ಕೃಷ್ಣ ಅವ್ರ ಹೆಸರು ಹೇಳ್ತಾರ ಯಾರಲ್ಲ? ಬದುಕಿದ್ದಾಗ ಹೇಳ್ಬೇಕಾಯ್ತು. ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು ಬದುಕಿದ್ದಾಗ ಹೇಳಿದ್ರು. ಅವರು ಹೋರಾಟ ಮಾಡಿ ಎಸ್ ಎಂ ಕೃಷ್ಣ ಅವರು ಇಡೀ ರಾಜ್ಯ ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಒಂದು 10 ಸೀಟನ್ನು ತಂದುಕೊಟ್ರು. ಅವರಿಲ್ಲ ಅಂದರೆ ಸರ್ಕಾರ ಬರ್ತಾನೆ ಇರಲಿಲ್ಲ. ಸತ್ತ ಮೇಲೆ ಪಂಚಜನ್ಯ ಸತ್ತ ಮೇಲೆ ಟೀಕೆ ಮಾಡೋ ಅಂಥದ್ದು ಎಸ್ ಎಂ ಕೃಷ್ಣ ಅವರಿಗೆ ಅವಮಾನ ಮಾಡ್ದಂಗೆ. ಎಸ್ ಎಂ ಕೃಷ್ಣ ಅವ್ರಿಗೆ ಅವಮಾನ. ಇವತ್ತು ರಾಜ್ಯದ ಬೊಕ್ಕಸಕ್ಕೆ ಇಷ್ಟೊಂದು ಆದಾಯ ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ ಎಸ್ ಎಂ ಕೃಷ್ಣ. ಅವರು IT BT ತರಲಿಲ್ಲ ಅಂತ ಹೇಳಿದರೆ ಇವತ್ತು ನಮ್ಮ ಆದಾಯ ಇಷ್ಟು ಇರ್ತಾನೆ ಇರಲಿಲ್ಲ. ನಮ್ಮ ರಾಜ್ಯದ ಆದಾಯ ಇದು ಮುಗೀತಲ್ಲ, ಮುಗೀತು. ಈಗ ಮೈಸೂರಲ್ಲಿ ಮೈಸೂರು ಏನಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ, ರಿಟೈರ್ಡ್ ಆದಂಥವರು, ಒಳ್ಳೆಯ ಪರಿಸರ, ಆರಾಮ್ಸೆ ಜೀವನ ಮಾಡ್ಬೋದು ಅನ್ನೋ ಒಂದು ವಾತಾವರಣ ಮೈಸೂರಿಗೆ ಇದೆ. ಒಡೆಯರ ಕೊಡುಗೆನೂ ಭಾಳ ಇದೆ. ಅಂಥ ಮೈಸೂರಲ್ಲಿ ಇವತ್ತು ಡ್ರಗ್ ಮಾಫಿಯಾ ತಲೆ ಎತ್ತಿದೆ. ಅದು ರಿಂಗ್ ರೋಡಲ್ಲಿ, ಎಲ್ಲ ಸಂಧಿ ಗೊಂದಿಯಲ್ಲ, ರಿಂಗ್ ರೋಡಲ್ಲಿ ತಲೆ ಎತ್ತಿದೆ. ಅದು ಆ ಜಾಗವನ್ನು ಕೊಟ್ಟೋರು ಯಾರು? ಮುಂದೆ ಏನೋ ರಿಪೇರಿ ಶಾಪು, ಯಾವುದೋ ವೆಹಿಕಲ್ ಗ್ಯಾರೇಜು, ಆ ಗ್ಯಾರೇಜ್ ಯಾರ್ದು? ಹಿಂದೆ ಜಾಗ ಕೊಟ್ಟವ್ರು ಯಾರು? ಗ್ಯಾರೇಜ್ ಸೇಫ್ಟಿ ತಗೊಂಡು ಹಿಂದೆ ಸುಮಾರು 50 kg ಹೆಚ್ಚು. ಇವಾಗ ಸೀಸ್ ಮಾಡಿರೋದು 15 kg ಮಾತ್ರ. 50 kg ಹೆಚ್ಚು ಸೀಸ್ ಮಾಡಿ ಆಗಬೇಕಾಗಿತ್ತು. ಇಷ್ಟು ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರಕ್ಕೆ, ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅದು ಯಾರು ಹೇಳಿದ್ರು? ಮುಮ್ಮಡಿ ಕೃಷ್ಣರಾಜ, ನಾಲ್ವಡಿ ಕೃಷ್ಣರಾಜ ಒಡೆಯವರವರು. ಅವ್ರು ಏನು ಕೊಟ್ಟವ್ರೆ ಮೈಸೂರಿಗೆ? ಸ್ವಲ್ಪ ಕೊಟ್ಟವ್ರೆ. ನಾನು ಭರಪೂರ ಕೊಟ್ಟಿದ್ದೀನಿ ಅಂತ ಹೇಳಿದ ಅವ್ರ ಮಗ, ಅಭಿಮಾನದಿಂದ, ಅವ್ರ ಅಪ್ಪನ ಮೇಲೆ ಅಭಿಮಾನದಿಂದ. ಹಿಂದೆ ಇವರಿದ್ದ ಯಾರು? ಕುರುಕ್ಷೇತ್ರದಲ್ಲಿ ದುರ್ಯೋಧನ ಅಲ್ಲ, ಅವರಪ್ಪ ಧೃತರಾಷ್ಟ್ರ. ಆ ಮಗನ ಬಗ್ಗೆ ಅವ್ರು ಹಂಗೆ ಹೇಳ್ತಾ ಇದ್ದಿದ್ದು. ಅವ್ರ ಮಗನ ಬಗ್ಗೆ, ನನ್ನ ಮಗ ಒಳ್ಳೇನು, ಭಾಳ ದುರ್ಯೋಧನ ಒಳ್ಳೇನು, ಅವನೇ ರಾಜ ಆಗಬೇಕು ಅಂತ ಹಂಗೆ ಹೇಳ್ತಾ ಇದ್ದೆ. ಈಗ ದುರ್ಯೋಧನ, ಧೃತರಾಷ್ಟ್ರ. ಹಾಗೆ ಇವ್ರ ಪ್ರೀತಿಯಿಂದ ಅವ್ರ ತಂದೆ ಬಗ್ಗೆ ಮಾತಾಡಿದ್ದಾರೆ. ಕೊಡುಗೆಯನ್ನು ಕೊಟ್ಟಿದ್ದೀನಿ. ಏನು ಕೊಡುಗೆ? ಮೈಸೂರಲ್ಲಿ ಡ್ರಗ್ ಮಾಫಿಯಾದ ಕೊಡುಗೆ. ಗುಲ್ಬರ್ಗಾದಲ್ಲಿ ಡ್ರಗ್ ಮಾಫಿಯಾ ನಡೀತಾ ಇದೆ ಅಂತೇಳಿ ಮಹಾರಾಷ್ಟ್ರದ ಪೊಲೀಸರು ಅವನ್ನ ಸೀಸ್ ಮಾಡ್ತಾರೆ. ಅದೇ ಮಹಾರಾಷ್ಟ್ರದ ಪೊಲೀಸರು ಮೈಸೂರಲ್ಲಿ ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರೇ ಆಗ್ತಾ ಇದೆ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ? ನಮ್ಮ ಸರ್ಕಾರ ಕತ್ತೆ ಕಾಯ್ತಾ ಇದೆಯಾ? ಮಹಾರಾಷ್ಟ್ರದವ್ರು ಬಂದು ಗುಲ್ಬರ್ಗಾದಲ್ಲೂ ಅವರೇ ಸೀಸು, ಮೈಸೂರಲ್ಲೂ ಅವರೇ ಸೀಸು. ಖರ್ಗೆ ಅವರ ಕುಟುಂಬಕ್ಕೆ ಆಪ್ತ, ಅವನ ಅಧ್ಯಕ್ಷ ಏನೋ ಆಗವನು. ಇಷ್ಟೆಲ್ಲ ಆಗ್ತಾ ಇದ್ರು ಗೃಹ ಇಲಾಖೆ ಬದುಕಿದೆಯಾ, ಸತ್ತಿದೆಯಾ? ಎರಡು ಮಹಾರಾಷ್ಟ್ರದ ಪೊಲೀಸರೇ ಬಂಧಿಸಿರೋದಲ್ಲ. ನಮ್ಮ ಪೊಲೀಸರು, ನನಗನ್ಸುತ್ತೆ ಪೊಲೀಸವ್ರ ಮೇಲೆ ಆಪಾದನೆ ಮಾಡೋದು ನನಗೆ ಸರಿ ಅನ್ಸಲ್ಲ. ಅವ್ರನ್ನ ಒಂದು ರೀತಿ ಕಟ್ಟಾಕ್ಬಿಟ್ಟಿದ್ದಾರೆ. ಅವರು ಪಾಪ ದುಡ್ಡು ಕಾಸು ಕೊಟ್ಟು ಬಂದಿರೋ ಅಂಥದ್ದು, ಅದು ಆ ಬಿಸಿನಲ್ಲಿ ಇರ್ತಾರೆ ಅವರು. ಇಲ್ಲಿ ಇಷ್ಟೊಂದೆಲ್ಲ ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರ ಇದುವರೆಗೂ ಎಚ್ಚರಗೊಳ್ಳೇ ಇಲ್ಲ. ಇನ್ನೆಲ್ಲೆಲ್ಲೈತೋ ಗೊತ್ತಿಲ್ಲ. ಅದರಿಂದ ನನಗನ್ಸ್ತೈತೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಗೃಹ ಇಲಾಖೆನೇ ಇಲ್ಲ ಅಂತ ಬಿಡಾಗಿದೆ.
ಕರ್ನಾಟಕದಲ್ಲಿ ಗೃಹ ಇಲಾಖೆ ಇಲ್ಲ ಅಂತ ಬಿಟ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.